ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಸಾಯಂಕಾಲ ಸ್ನ್ಯಾಕ್ಸ್ಗೋಸ್ಕರ ಟೊಮೆಟೊ ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಟೊಮೆಟೊ ಬೇಕು ಮತ್ತು 1 ಈರುಳ್ಳಿ ಮತ್ತು ಒಂದು ಸ್ವಲ್ಪ ಬ್ರೆಡ್ಡು. ಇವಾಗ ನಾನು ಇದು ಟೊಮೆಟೊ ಮತ್ತು ಈರುಳ್ಳಿನೂ ಸಣ್ಣಗೆ ಕಟ್ ಮಾಡ್ಕೊಳ್ತೀನಿ. ಇವಾಗ ನೋಡಿ, 2 ಟೊಮೆಟೊ ಮತ್ತು 1 ಈರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಇದಕ್ಕೆ ಇವಾಗ ಒಂದು 1/4 ಸ್ಪೂನಿಂದ ಅರ್ಧ ಸ್ಪೂನ್ ಉಪ್ಪು ನೋಡ್ಕೊಂಡು ಹಾಕಿ, 1/4 ಸ್ಪೂನ್ ಹಾಕಿ, ಆಮೇಲೆ ಬೇಕಾದರೆ ಹಾಕ್ಕೊಳ್ಬೋದು. ಮತ್ತು ಒಂದು 1/4 ಸ್ಪೂನು ಖಾರದ ಪೌಡ್ರ್ ಹಾಕಬೇಕು. ಇದು ಕೂಡ ಹಾಗೆ ನೋಡ್ಕೊಂಡು ಹಾಕಿ. ಮತ್ತು ಒಂದು 1/4 ಸ್ಪೂನು ಗರಂ ಮಸಾಲೆ ಪೌಡರು. ಇವಾಗ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಇದೆಲ್ಲ ಮಿಕ್ಸ್ ಆಗಿದೆ. ನೋಡಿ, ಈಗ ಟೊಮೆಟೊ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಇದು ಬ್ರೆಡ್ ಸ್ಲೈಸ್ ತೊಗೊಳ್ಳಿ. ನೀವು ಒಂದು ಸ್ಲೈಸ್ ತೊಗೊಂಡು ಅದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿಗೆ ತುಪ್ಪ ಹಚ್ಚಬೇಕು ನೀವು. ಮತ್ತು ಸ್ವಲ್ಪ ನೀವು ಇದು ಟೊಮೆಟೊ ಕೆಚಪ್ಪು ಇದನ್ನು ಕೂಡ ಹಚ್ಚಬೇಕು. ಹೀಗೆ ಹಚ್ಚಿ ಮತ್ತು 1 ಸ್ಪೂನು ಇದಿದೆಯಲ್ಲ ಮಿಕ್ಸ್, ನಾವು ಟೊಮೆಟೊ ಮತ್ತು ಈರುಳ್ಳಿ ಕಟ್ ಮಾಡಿ ಇದು ಮಾಡಿ ಮಸಾಲೆ ಹಾಕಿ ಇಟ್ಕೊಂಡಿದ್ದಾಗ ಅದನಿಗೆ ಸ್ಪ್ರೆಡ್ ಮಾಡಬೇಕು. ಒಳಗಡೆ ಸ್ಪ್ರೆಡ್ ಮಾಡಿ ಇನ್ನೊಂದು ಸ್ಲೈಸ್ ಇರುತ್ತಲ್ಲ, ನೀವು ಅದಕ್ಕೂ ಬೇಕಾದರೆ ಸ್ವಲ್ಪ ಟೊಮೆಟೊ ಇದು ಹಚ್ಕೊಳ್ಬೋದು. ಅದರ ಹುಳಿ ಜಾಸ್ತಿ ಆಗುತ್ತೆ. ಸ್ವಲ್ಪನೇ ತುಪ್ಪನ ಕೂಡ ಹಚ್ಕೊಳ್ಬೋದು. ಹಾಕಿ ಇದಕ್ಕೆ ಹೀಗೆ ಫೋಲ್ಡ್ ಮಾಡಿ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳಿ. ಇದೇ ರೀತಿ ಒಂದು 2-3 ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಕೂಡ ಹಾಗೆ ಟೊಮೆಟೊ ಕೆಚಪ್ ಆದಮೇಲೆ ಸ್ವಲ್ಪ ತುಪ್ಪ ಹಾಕಿ, ಇವಾಗ ಇದಕ್ಕೆ ಮಸಾಲೆ ಹಾಕಿ ಫಿಲ್ಲಿಂಗ್ ಮಾಡ್ಕೊಳ್ಬೇಕು. ಇದಕ್ಕೆ ಫುಲ್ ಫಿಲ್ಲಿಂಗ್ ಮಾಡಿದ್ಮೇಲೆ ಒಂದು ಸ್ಲೈಸ್ ಇಟ್ಟು ಹೀಗೆ ಕ್ಲೋಸ್ ಮಾಡಿ. ಇದು ಈ ಸೈಡ್ ಕೂಡ ಬ್ಯಾಕ್ ಸೈಡ್ ಕೂಡ ಬೇಕಾದ್ರೆ ನೀವು ಹಾಕ್ಕೊಳ್ಬೋದು, ಇಲ್ಲಾಂದರೆ ಪರವಾಗಿಲ್ಲ, ಬೇಕಿದ್ರೆ ಮಾತ್ರ ಹಾಕ್ಕೊಳ್ಳಿ. ಹೀಗೆ ಮಾಡಿ ಹೀಗೆ ಇಡಿ. ಇವಾಗ ಇದನ್ನು ಬಾಯ್ಲ್ ಮಾಡ್ಕೊಳ್ಬೇಕು. ಇದು ಈ ರೀತಿ ಫಿಲ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಇದನ್ನು ಕಲ್ ಮೇಲೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ತುಪ್ಪ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದರ ಮೇಲೆ ಇದನ್ನು ಇಡಿ. ಇದಿಟ್ಟ ಮೇಲೆ ನೀವು ಒಂದು ಪ್ಲೇಟ್ ಇಡಬೇಕು. ಮೀಡಿಯಮಲ್ಲಿ ಇಟ್ಕೊಂಡು ಒಂದು ಪ್ಲೇಟ್ ಇಡಿ. ಇದು ಮತ್ತು ಒಂದು ಚಂಬಿದು ಅದರಲ್ಲಿ ಅರ್ಧ ನೀರು ಇಟ್ಕೊಳ್ಳಿ. ಅದರ ಮೇಲೆ ಹೀಗೆ ಪ್ರೆಸ್ ಮಾಡಿ. ಒಂದು 2 ನಿಮಿಷ ನೀವು ಪ್ರೆಸ್ ಮಾಡಿದರೆ ಅದು ಅಲ್ಲಿಗೆ ಬೇಯುತ್ತೆ ನಿಮಗೆ. ನಾವು ಒಳಗಡೆ ಟೊಮೆಟೊ ಮತ್ತು ಈರುಳ್ಳಿ ಹಾಕಿರ್ತೀವಲ್ಲ, ಅದು ಸ್ವಲ್ಪ ಬೇಯಬೇಕದು. ಮತ್ತು 2 ಸ್ಲೈಸ್ ಇಟ್ಟಿದ್ದೀವಲ್ಲ, ಅದು 2 ಸ್ಲೈಸು ಜಾಯಿನ್ ಆಗಬೇಕು. ಅದು ನೀವು ಇಟ್ಕೊಂಡಾಗ ಜಾಯಿನ್ ಆಗುತ್ತೆ. ಈಗ ನೋಡಿ, 1 ಸೈಡ್ ಆಗಿದೆ. ಈಗ ತೆಗಿತೇನೆ, ತೋರಿಸ್ತೇನೆ ನಿಮಗೆ. ನೀವು ತೆಗಿವಾಗ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ, ಬಿಸಿ ಇರುತ್ತೆ, ಜಾಗ್ರತೆ. ಒಂದು ಬಟ್ಟೆ ಇಟ್ಕೊಂಡು ಪ್ಲೇಟ್ ತೆಗೀರಿ. ನೋಡಿ, ಈ ಸೈಡಿಗೆ ಆಗಿದೆ. ಅದನ್ನು ಉಲ್ಟಾಕಿ ಮತ್ತೆ ಅದೇ ರೀತಿ ಉಲ್ಟಾಕಿ ಮತ್ತೆ ಅದೇ ರೀತಿ ಮಾಡಿ ಒಂದು ಪ್ಲೇಟ್ ಇಟ್ಕೊಳ್ಳಿ. ಪ್ಲೇಟ್ ಎಲ್ಲ ಬಿಸಿ ಇರುತ್ತೆ, ಜಾಗ್ರತೆಯಲ್ಲಿ ಮಾಡಿ. ಮತ್ತೆ ಈ ರೀತಿ ಪ್ರೆಸ್ ಮಾಡಬೇಕು. ಇದು ಗಟ್ಟಿ ಒತ್ತಿ ಇಟ್ಕೊಂಡ್ರೆ ನೀವು 2 ಜಾಯಿನ್ ಆಗುತ್ತೆ. ಅದು ಕೈಗೆ ಬಿಸಿ ಬರುತ್ತೆ ಸ್ವಲ್ಪ. ಅದರಿಂದಲೇ ಮೀಡಿಯಮಲ್ಲಿ ಇಟ್ಕೊಳ್ಳಿ. ಒಂದು 2 ನಿಮಿಷ ಇಟ್ಕೊಂಡ್ರೆ ಸಾಕು. ಅದು 2 ಜಾಯಿಂಟ್ ಆಗಿ ಚೆನ್ನಾಗಿ ಫ್ರೈ ಆಗುತ್ತೆ. ಅದು ಒಂದು ಗೋಲ್ಡನ್ ಕಲರ್ವರೆಗೆ ಅದು ರೋಸ್ಟ್ ಆಗಬೇಕು, ಅಲ್ಲಿವರೆಗೂ ಇಟ್ಕೊಳ್ಳಿ. ಜಾಸ್ತಿ ಇಟ್ಕೊಂಡ್ರೆ ನಿಮಗೆ ಕಪ್ಪಾಗುತ್ತೆ ಮತ್ತೆ ಅದು. ನೋಡಿ, ಇದಾಯ್ತು. ಇವಾಗ ನೋಡಿ, ಹೇಗೆ ಈ ಕಲರ್ ಬಂದರೆ ಸಾಕು. ಇನ್ನು ಜಾಸ್ತಿ ಅಂದರೆ ಈ ಕಲರ್ ಬರಬೇಕಾಗುತ್ತೆ ನಿಮಗೆ. ನೋಡಿ, ಈಗ ಇದು ರೆಡಿ ಆಗಿದೆ. ತೆಗಿತಾ ಇದ್ದೇನೆ. ಮತ್ತೆ ಹಾಗೆ ಇನ್ನೊಂದು ಮಾಡಿ ತೋರಿಸ್ತೇನೆ ನೋಡಿ. ಸ್ವಲ್ಪ ತುಪ್ಪ ಹಾಕಿ ಸ್ಪ್ರೆಡ್ ಮಾಡಿ ಮತ್ತು 2 ಇಟ್ಕೊಂಡಿದ್ದೇವಲ್ಲ ಈ ರೀತಿ ನೋಡಿ, ಇದನ್ನು ಅದರ ಮೇಲೆ ಇಡಿ. ಹೀಗೆ ಇಡಿ ಮತ್ತು ಒಂದು ಪ್ಲೇಟ್ ಇಡಿ. ಇನ್ನೊಂದು ಮೆಥಡಲ್ಲಿ ಮಾಡ್ಬೋದು. ನೀವು ಬಟ್ಟೆ ಒಂದು ತಗೊಂಡು ಹೀಗೆ ಒತ್ತಿ ಇಟ್ಕೊಳ್ಬೋದು. ಆದರೆ ಅದು ನಿಮಗೆ ಕೈಗೆ ಬಿಸಿ ಬರುತ್ತೆ. ಮೀಡಿಯಮಲ್ಲಿ ಇಟ್ಕೊಳ್ಬೇಕು. ನೀವು ಕೈಗೆ ಬಿಸಿ ಬರುತ್ತೆ, ಅದನ್ನು ನೋಡ್ಕೊಳ್ಬೇಕು. ಈಗ ಜಸ್ಟ್ ಒತ್ತಿ ಈಗ ಇಟ್ಕೊಂಡ್ರೆ ಒಂದು 2 ನಿಮಿಷದಲ್ಲಿ ಆಗುತ್ತೆ. ಅದು ಟೋಸ್ಟ್ ಆಗುತ್ತೆ 2 ಮತ್ತೆ ಜಾಯಿಂಟ್ ಆಗುತ್ತೆ. ಇದು ಟೇಸ್ಟಲ್ಲಿ ಕೂಡ ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಸ್ಯಾಂಡ್ವಿಚ್ ಅಂದರೆ ಮಕ್ಕಳಿಗೆ ಇಷ್ಟ ಅಲ್ವಾ. ನೋಡಿ, 2 ನಿಮಿಷ ಆಯಿತು. ನೀವು ತೆಗೆಯುವಾಗ ಸಿಮ್ಮಲ್ಲಿ ಇಡಿ, ಯಾಕೆಂದರೆ ಅದು ಬಿಸಿ ಇರುತ್ತಲ್ವಾ. ಆದ್ದರಿಂದ ತಗೊಂಡು ಮತ್ತೆ ಈಗ ಹಾಕಿ
ಇನ್ನೂ ಬೇಕಿದ್ರೆ ಸ್ವಲ್ಪ ಕಾಯಿಸ್ಕೊಳ್ಬೋದು ನೀವು. ಇವಾಗ ನೋಡಿ ಇದು ರೆಡಿ ಆಗಿದೆ. ಇವಾಗ ಇದನ್ನು ನಾವು ಸ್ಲೈಸ್ ಆಗಿ ಕಟ್ ಮಾಡ್ಬೇಕು ಇದನ್ನ. ಇವಾಗ ನೋಡಿ ಇದು ರೆಡಿ ಆಗಿದೆಯಲ್ಲ, ಇದನ್ನ ಇವಾಗ ಕಟ್ ಮಾಡ್ಕೊಳ್ಬೇಕು. ನೀವು ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ನೋಡಿ ಈ ರೀತಿ ಕಟ್ ಮಾಡಿದ್ದೇನೆ. ನೋಡಿ ಒಳಗಡೆ ಕಾಣುತ್ತಾ ನಿಮಗೆ? ನೋಡಿ ಎಷ್ಟು ಚಂದ ಇದೆ ನೋಡಿ, ಅಷ್ಟೇ ಟೇಸ್ಟ್ ಕೂಡ ಇರುತ್ತೆ. ಕಟ್ ಮಾಡಿ ಈ ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೊಂದಿದೆ, ಅದು ಕೂಡ ಕಟ್ ಮಾಡಿ ತೋರಿಸ್ತೇನೆ ನೋಡಿ. ಸಾಯಂಕಾಲದ ಸ್ನ್ಯಾಕ್ಸ್ಗೆ ಸೂಪರ್ ಆಗಿರುತ್ತೆ ಇದು. ಮಕ್ಕಳು ಸ್ಕೂಲಿಂದ ಬರ್ತಾರಲ್ವಾ, ಆಗ ಮಾಡಿಕೊಡಿ. ಹೊರಗಡೆ ಯಾವುದ್ಯಾವುದೋ ಫುಡ್ಡು ತಿನ್ನೋ ಬದಲು ಇದನ್ನು ಮನೆಯಲ್ಲೇ ಮಾಡ್ಕೊಳ್ಬೋದು. ನೋಡಿ ಹೇಗಿದೆ ಅಂತ. ಇವಾಗ ನಾನು ಇದನ್ನು ಎರಡನ್ನೂ ಕಟ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ಸರ್ವ್ ಮಾಡ್ತೇನೆ ನೋಡಿ. ನೋಡಿ ಈಗ ರೆಡಿ ಆಗಿದೆ. ಈಗ ಕಟ್ ಮಾಡಿ ಇಟ್ಟಿದ್ದೀನಲ್ಲ, ಇದನ್ನು ಇವಾಗ ಸರ್ವ್ ಮಾಡ್ತೇನೆ ಮಕ್ಕಳಿಗೆ. ಸರ್ವ್ ಮಾಡುವಾಗ ಬೇಕಿದ್ರೆ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಬೋದು, ಮತ್ತು ಟೊಮೆಟೊ ಕೆಚಪ್ ಹಾಕಿ ಕೊಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ. ಸಾಯಂಕಾಲ ಸ್ಕೂಲಿಂದ ಹಸುವಾಗಿರುತ್ತಲ್ಲ, ಬಂದಾಗ ನೀವು ಈ ರೀತಿ ಮಾಡಿಕೊಟ್ರೆ ತುಂಬ ಇಷ್ಟ ಆಗುತ್ತೆ. ದೊಡ್ಡವರಿಂದ ಮಕ್ಕಳವರು ಎಲ್ರಿಗೂ ಇಷ್ಟ ಆಗುತ್ತೆ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ತೊಗೊಂಡು ಮತ್ತೆ ಬರ್ತೇನೆ. ಬಾಯ್ ಫ್ರೆಂಡ್ಸ್.